ಹರೇಶ್ ಶ್ರೀನಿವಾಸ. ಇಂದು ನಾವು ನಿಮಗೆ ದೇವರಾಯನದುರ್ಗ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಶ್ರೀಕರ ಪ್ರತಿಷ್ಠಾನ ವತಿಯಿಂದ ದೇವರಾಯನದುರ್ಗ, ಅದಕ್ಕೆ ಮತ್ತು ಕರಿಗಿರಿ ಕ್ಷೇತ್ರ ಅಂತಲೂ ಕರೀತಾರೆ. ನಾವು ದೇವರಾಯನದುರ್ಗಕ್ಕೆ ನರಸಿಂಹ ಜಯಂತಿ ವಿಶೇಷವಾಗಿ ಅಲ್ಲಿ ಪ್ರಯಾಣ ಬೆಳೆಸಿ ಅಲ್ಲಿ ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ದೇವರ ದರ್ಶನವನ್ನು ಮಾಡಿದ್ವಿ. ಅದರ ಫೋಟೋಸು ಕೆಲವೊಂದು ವೀಡಿಯೋಸ್ನ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಗೆ ರಾಯರ ಮಠದಲ್ಲಿ ಪ್ರವಚನವೂ ಆಯಿತು. ಆಚಾರ್ಯ ಪ್ರವಚನ ಕೂಡ ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತಾ ಇದ್ದೀರಿ. ಎಲ್ಲರೂ ದಯವಿಟ್ಟು ಒಂದು ಸಾರಿ ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ದೇವರ ದರ್ಶನ ಮಾಡಬೇಕು. ಇದು ಬೆಂಗಳೂರಿಂದ ನಿಮಗೆ ತುಮಕೂರು ಮಾರ್ಗವಾಗಿ ಹೋದರೆ 75 ಕಿಲೋಮೀಟ್ರ್ ಆಗ್ಬೋದು. ನೀವು ಬೆಂಗಳೂರಿಂದ ಬಸ್ ಕೂಡ ಇದೆ, ಇಲ್ಲಾಂದರೆ ನಿಮ್ಮ ಓನ್ ಕಾರಲ್ಲಿ ಬೇಕಾದರೂ ನೀವು ಟ್ರಾವೆಲ್ ಮಾಡಿದ್ರೆ ಈಸಿಯಾಗಿ ಅಲ್ಲಿಗೆ ತಲುಪ್ಬೋದು. ಭೋಗ ನರಸಿಂಹ ಬೆಟ್ಟದ ಕೆಳಗಿದೆ, ಯೋಗ ನರಸಿಂಹ ಬೆಟ್ಟದ ಮೇಲಿದೆ. ಎಲ್ಲರೂ ದಯವಿಟ್ಟು ಒಮ್ಮೆ ವೀಕ್ಷಿಸಬೇಕು. ಭಗವಂತ ಎಲ್ಲ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಇದು ಶಾಸ್ತ್ರ ಅಂತ ಆಚಾರ್ಯರು ಹೇಳಿ ನಾವೇನು ಪ್ರಶ್ನೆ ಮಾಡಬೇಕಾಗಿಲ್ಲ, ಆಚಾರ್ಯರೇ ಪ್ರಶ್ನೆ ಮಾಡ್ತಾರೆ. ಯದಿನಾಮ ಪರೋ ನಮವೇತ್ಸ ಹರಿ ಕಥಮಸ್ಯ ವಶೇ ಜಗದೇಕರು ಯದಿನಾಮನತಸ್ಯ ವಶೇ ಸಕಲಂ ಕಥಮೇವದು ನಿತ್ಯಸುಖಂ ನಮವೇ ಅಂತ ಆಚಾರ್ಯರು ಈ ಕರ್ಮವನ್ನೆಲ್ಲ ಮಾಡಿದಾಗ ಅದಕ್ಕೆ ಭಗವಂತ ಏನು ಪುಣ್ಯವನ್ನು ಪಾಪವನ್ನು ಕೊಡ್ತಾನೆ ಇದೆಯಲ್ಲ, ದೇವರೇ ಇಲ್ಲ ಅಂದಮೇಲೆ ಯಾರು ಪುಣ್ಯಕರ್ಮ ಪಾಪಕರ್ಮವನ್ನು ಕೊಡೋರಿಲ್ಲ. ನಾವೇ ಸ್ವತಂತ್ರರು, ನಮಗೊಬ್ಬ ಕೊಡ್ತಾನೆ, ನಾವು ಅವನ ಅಂತ ಶಾಸ್ತ್ರ ಹೇಳ್ತಾ ಇದೆ. ಒಂದು ವೇಳೆ ದೇವರೇ ಇಲ್ಲ ಅಂತ ನಾವು ವಾದ ಮಾಡಿದ್ರೆ ಹಾಗಾದ್ರೆ ನಮ್ಮ ಪುಣ್ಯ ಪಾಪ ಅಥವಾ ಸುಖ ದುಃಖವನ್ನ ಯಾರು ಕೊಡೋರಿಲ್ಲ, ನಾವೇ ಸ್ವತಂತ್ರ ಅಂತ. ನಾವೇ ಸ್ವತಂತ್ರ ಆದ್ಮೇಲೆ ದುಃಖ ಅಕ್ಷರ ಜಗತ್ತಿನಲ್ಲಿ ಇರ್ತಾನೆ ಇರಲಿಲ್ಲ. ನಿತ್ಯ ಸುಖವನ್ನವೇ ಯಾವ ಹುಚ್ಚನಿಗೂ ದುಃಖ ಪಡಬೇಕು ಅಂತ ಆಸೆ ಇಲ್ಲ, ಎಲ್ಲರೂ ಸುಖ ಪಡಬೇಕು ಅಂತಾನೆ ಇದೆ. ಆದ್ರೆ ನಾವು ನಮಗೆ ಸುಖ ಏನು ಬರ್ತಾ ಇಲ್ಲ, ದುಃಖ ಬಿಡ್ತಾ ಇಲ್ಲ. ಎರಡೂ ನಮಗೆ ಯಾವ್ದು ಆಗ್ತಾ ಇಲ್ವೋ ಅದರಿಂದಲೇ ನಮ್ಮ ಸ್ವಾನು ಅನುಭವದಿಂದಲೇ ಭಗವಂತ ಇದ್ದಾನೆ, ನಾವೇ ಸ್ವತಂತ್ರ ಅಲ್ಲ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಅನುಭವ ಇರುತ್ತೆ. ಅದನ್ನೇ ಆಚಾರ್ಯರು ಕಥಮೇ ಮತ್ತು ನಿತ್ಯ ಸುಖಂ ನಮಗೆ ಅಂತ, ನಿತ್ಯ ಸುಖ ಯಾಕೆ ಆಗಲ್ಲ ಅಂತ ಹೇಳಿ ಅದ್ರ ಬದಲು ನಾವೇನೇ ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ವಿಶ್ವಾಸ ಫಲದಾಯಕ ಅಂತ ವಿಶ್ವಾಸವನ್ನು ಇಟ್ಟು ಭಗವಂತನಲ್ಲಿ ನಂಬಿ ಅದನ್ನ ನಾವು ಮಾಡಿದ್ರೆ, ಕರ್ಮವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಅವನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ಫಲವನ್ನ ಕೊಡ್ತಾನೆ. ಆದ್ದರಿಂದ ವಿಶೇಷವಾಗಿ ವೈಶಾಖ ಮಾಸ ಮಹಾತ್ಮೆಯಲ್ಲಿ ದಾನದ ವಿಚಾರವನ್ನು ಹೇಳ್ತಾರೆ. ಎಲ್ಲ ಅನೇಕ ದಾನಗಳು ಹೇಳಿದ್ರು ಕೂಡ ವೈಶಾಖ ಮಾಸದಲ್ಲಿ ನೀರಿನ ದಾನ, ವಿಶೇಷವಾಗಿ ನೀರನ್ನು ದಾನ ಮಾಡಬೇಕು ಅಂತ. ಆ ನೀರು ದಾನ ಮಾಡದೇ ಏನಾಗುತ್ತೆ ಅಂದ್ರೆ, ದೇವಾಂಗ ಅಂತ ಒಬ್ಬ ರಾಜ ವಿಶ್ವಾಕ್ಕೂ ಹೊಚ್ಚಿದ್ರು. ಆ ರಾಜ ವಸಿಷ್ಠರು ಹೇಳಿದ್ರು, ನೋಡಪ್ಪ ಎಲ್ಲ ದಾನ ಮಾಡಿದ್ಯಾ, ನೀರು ದಾನ ಮಾಡು ಅಂತ ನಕ್ಕುಡ. ನಾನು ರಾಜ, ಮುತ್ತೋ ರತ್ನವೋ ಬಂಗಾರವೋ ಬೆಳ್ಳಿಯೋ ದೊಡ್ಡದಾಗಿ ಮಾಡ್ತೀನಿ, ನೀರು ದಾನ ಮಾಡೋದು ನನ್ನ ಗೌರವಕ್ಕೆ ಕಡಿಮೆ, ಅದೇ ನೆಲ್ಬೇಕಾದ್ರೆ ಸಿಗುತ್ತೆ, ಬಾವಿ ಕೊಡಿಸಿ ಸೇರ್ಬೇಕಾದ್ರೆ ನೀರು ಕೊಡ್ಬೋದು. ಆದ್ರಿಂದ ನೀರು ದಾನ ಮಾಡಲ್ಲ ಅಂತ ದಾನ ಮಾಡಲಿಲ್ಲ. ಹಾಗಾಗಿ ಒಂದು ದೇಹ ಬಿಟ್ಟ ಮೇಲೆ ಅನೇಕ ಜನ್ಮಗಳನ್ನ ಹದ್ದು ನಾಯಿ ಎಲ್ಲ ಜನ್ಮ ಪಡೆದು ಒಬ್ಬ ಶುದ್ಧಕೀರ್ತಿ ಅಂತಕ್ಕಂಥ ಒಬ್ಬ ರಾಜನ ಮನೆಯಲ್ಲಿ ಅವನು ಮಿಥಿಲಾಪಟ್ಟಣದ ರಾಜ, ಅಲ್ಲಿ ಬರ್ತಕ್ಕಂಥ ಅಲ್ಲಿಯಾಗಿ ಹುಟ್ಟಿದ್ದ ಸುಧದೇವ ಅಂತ ಒಬ್ಬ ಬ್ರಾಹ್ಮಣರು ಬಂದರು. ಆ ಬ್ರಾಹ್ಮಣರ ಪಾದವನ್ನು ತೊಳೆದು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಬ್ರಾಹ್ಮಣರ ಪಾದದಲ್ಲಿ ಆ ಪಾದೋದಗಳಲ್ಲಿ ಹೇಗಿದೆ, ಧರ್ಮರಾಜರು ಕೇಳಿದರು ಭೂಮ್ಯಾಚಾರ್ಯರು, ನಾನು ಒಂದೇ ಕಾಲದಲ್ಲಿ ಎಲ್ಲ ನದಿಗಳ ನೀರನ್ನು ಸ್ನಾನ ಮಾಡಬೇಕು, ತೀರ್ಥದ ಸ್ನಾನ ಮಾಡಬೇಕು, ಏನಾದರೂ ಉಪಾಯ ಇದೆಯಾ ಅಂತ. ಅದಕ್ಕೆ ಆ ಭೂಮ್ಯಾಚಾರ್ಯರು ಎಲ್ಲ ಹುಡುಕಿ ಎಲ್ಲ ಅವರು ಚಕ್ರವರ್ತಿ ಸಮರ್ಥರು ಎಲ್ಲ ನೀರು ಬೇಕಂತ ಕಳಿಸಿ ಒಂದು ಪಾತ್ರ ಹಾಕೊಂಡು ಸ್ನಾನ ಮಾಡಬೇಕು. ಅಷ್ಟೇನು ಕಷ್ಟಪಡಬೇಕಾಗಿಲ್ಲ. ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾನ ವಿಪ್ರಪಾದ ವಿಶ್ವದೇಕಂ ತೋಯಂ ಶಿರಸಿರಾವಯ ಅಂತ ಯಾರು ಶ್ರೋತ್ರಿಯರು ಅಧ್ಯಯನ ಮಾಡದೆ ಶ್ರೋತ್ರಿಯ ಬ್ರಾಹ್ಮಣರ ಪಾದವನ್ನ
ಪ್ರೋಕ್ಷಣೆ ಮಾಡಿದರೆ ಸಕಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದಂತೆ ಆಗುತ್ತೆ ಅಂತ ಹಾಗೆ ಅವರ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಹಲ್ಲಿ ಮನುಷ್ಯರಂತೆ ಮಾತಾಡಲಿಕ್ಕೆ ಪ್ರಾರಂಭವಾಯಿತು. ಬ್ರಾಹ್ಮಣ ನನ್ನ ಕಾಪಾಡು, ಯಾಕೆಂದ್ರೆ ನಿಮ್ಮ ಪಾದೋಟ ಬೀಳ್ತಿದ್ದ ಹಾಗೇನೆ ಎಲ್ಲ ಜನ್ಮದ ಸ್ಮರಣೆ ಬಂತು, ಆದ್ರಿಂದ ನನ್ನನ್ನು ಕಾಪಾಡಬೇಕು ಅಂದಾಗ ಆಗ ಅವನ ಹೇಳಿದ, ಅವನು ಇಷ್ಟೆಲ್ಲ ದಾನ ಮಾಡಿದ್ದೀನಿ, ಬೇಕಾದ್ರೂ ಕೊಟ್ಟಿದ್ದೀನಿ, ನನಗಾಗಿದ್ದದಾಯಿತು, ದಾನ ಕೊಟ್ಟ ಮೇಲೆ ಒಳ್ಳೇದಾಗಬೇಕಾಯ್ತು, ಕೆಟ್ಟದ್ದು ಯಾಕಾಯ್ತು ಅಂತ ಕೇಳಿದಾಗ ಆಗ ಆ ಶ್ರುತಿದೇವ ಬ್ರಾಹ್ಮಣರು ಯೋಚನೆ ಮಾಡಿದ್ರು, ನೀನು ದಾನವನ್ನ ಕೊಟ್ಟಿದೀಯ, ಯಾರಿಗೆ ಕೊಡಬೇಕು ದಾನ? ದಾನಕ್ಕೆ ಪಾತ್ರರು ಇರ್ತಾರೆ. ಸತ್ಪಾತ್ರದಲ್ಲಿ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ, ಅಪಾತ್ರದಲ್ಲಿ ದಾನ ಮಾಡಿದ್ರೆ ಪಾಪ ಬರುತ್ತೆ. ಈಗೇನ್ ಮಾಡಿದ್ರಿ? ಸತ್ಪಾತ್ರದಲ್ಲಿ ದಾನ ಕೊಡಲಿಲ್ಲ. ಈಗ ಅಧ್ಯಯನ ಮಾಡಿರೋರು ಬ್ರಾಹ್ಮಣರು ಪುರೋಹಿತರಿಗೆಲ್ಲ ಜನರು ಕರೀತಾರೆ, ದಾನ ಕೊಡ್ತಾರೆ, ಅವ್ರ ಜೀವನ ಹೇಗೋದ್ರಿ ಏನು ಮಾಡ್ತಾರೆ, ಅವರೆಲ್ಲ ಓಡಾಡೋರು, ಅವ್ರಿಗೆ ಯಾರು ದಾನ ಕೊಡ್ತಾರೆ? ಅಂತವರಿಗೆಲ್ಲ ದಾನ ಕೊಟ್ಟಿದ್ದೀನಿ. ಆದ್ರಿಂದ ನೀರಿನಿಂದ ದುಃಖ ಆಯಿತು, ನೀರು ದಾನ ಕೊಡೋದ್ರಿಂದ ಜನ್ಮ ಬಂದಿರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ದಾನ ಪಾತ್ರರು ದಯಾಪಾತ್ರರು ಏನಾಗಲಿ ನೀವು ಮಾತ್ರ ದಾನ ಕೊಡಬೇಕು, ಬೇರೆಯವರು ಜೀವನ ಮಾಡಬಾರ್ದಾಗಲ್ಲ. ಯಾರಿಗೆ ಬೇಕಾದ್ರೂ ದಯೆಯಿಂದ ಕೊಡ್ಬೋದು, ದಯೆಯಿಂದ ಫೀಸ್ ಕಟ್ಬೋದು, ಊಟ ಹಾಕ್ಬೋದು, ವಸ್ತ್ರ ಕೊಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ದಾನವನ್ನು ಕೊಡಬೇಕಾದ್ರೆ ಮಾತ್ರ ಶಾಸ್ತ್ರದಲ್ಲಿ ಹೇಳಿರೋ ಫಲ ಬರಬೇಕಾದ್ರೆ ಸತ್ಪಾತ್ರರಿಗೆ ದಾನ ಮಾಡಬೇಕು. ಅಧ್ಯಯನ ಮಾಡಿರ್ತಕ್ಕಂಥವರು ಸದಾಕಾಲವಂತರು ಶ್ರೋತ್ರಿಯಾಯ ಕುಟುಂಬಿ ಅಂತ ಈ ಶಾಸ್ತ್ರ ಹೇಳಿದೆ. ಉಪಯೋಗ ಅದು ಉಪಯೋಗ ಇರತಕ್ಕಂಥವ್ರು ಯಾರು ದಾನ ಕೊಡಲ್ಲ, ಬಿಸಾಕೋದ್ರ ಪ್ರಯೋಜನ ಇಲ್ಲ, ಅಂತವರಿಗೂ ದಾನ ಕೊಡಬಾರ್ದು. ಯಾಕೆಂದ್ರೆ ವೃಥಾ ದಾನ ಸಮರ್ಥಸ್ಯ ಅಂತ ಹೇಳಿದೆ. ಯಾರಿಗೆ ದಾನದ ಅವಶ್ಯಕತೆ ಇದೆ, ಯಾರು ಸತ್ಪಾತ್ರರು ಅಂಥವರಿಗೆ ದಾನವನ್ನ ಕೊಟ್ರೆ ಆಗ ಅದು ಹೆಚ್ಚಾದ ಫಲವನ್ನ ಬರತಕ್ಕಂಥದ್ದಾಗತ್ತೆ ಅಂತ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಹೇಳ್ತಕ್ಕಂಥವರು. ಹಾಗೆ ಭಾಗವತ ಹೇಳಿ ಅಂತ ಹೇಳಿದ್ದಾರೆ. ಭಾಗವತ 15ನೇ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತೋನ್ಮಯಾದಿಕರತ ಚಾರ್ಯೇಶ ವಿಘ್ನೇಶ್ವರ ಏನೇ ಬ್ರಹ್ಮಬುಧಾಯ ಆದಿಕವೇ ಮುಂದಕ್ಕೆ ಯಂ ಸೂರ್ಯ ತೇಜೋವಾದಿ ಪರಾಮಯತ ವಿಮಯೋ ಯತಂತಿ ಸರ್ವೋಂಶ ರಾಮನಾಮದ ನಿರಸ್ತತ್ವಂ ಸತ್ಯಂ ಪರಂ ಧೀಮಹಿ ಅಂತ 15ನೇ ಶ್ಲೋಕದಲ್ಲಿ ಭಗವಂತನನ್ನ ಜನ್ಮಾದ್ಯಸ್ಯ ಮೊದಲು ದೇವರನ್ನ ಜಿಜ್ಞಾಸೆ ಮಾಡಿ ತಿಳ್ಕೊಂಡು ಈಗ ಶಾಸ್ತ್ರ ಹೇಳಿದ್ರು. ಆ ದೇವರು ಯಾರು ಅಂದ್ರೆ ಅವ್ರ ಲಕ್ಷಣ ಹೇಳಿದ್ರು. ಜನ್ಮಾದ್ಯಸ್ಯ ಎಲ್ಲ ಆದ್ರೆ ಈ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, 8 ಕೂಡ ಯಾರು ಕೊಡ್ತಾರೋ, ಯಾರು ಮಾಡ್ತಾರೋ ಸ್ವತಂತ್ರವಾಗಿ ಅವನೇ ಬ್ರಹ್ಮ ಅಂತ ಅವನ ಲಕ್ಷಣವನ್ನು ಶಾಸ್ತ್ರ ಹೇಳಿದ್ರೆ ಅದನ್ನೇ ವೇದವ್ಯಾಸದೇವರು ಜನ್ಮಾದೇಶ ಯಥೋನ್ಮಯಾದಿಕರತ ಚಾರ್ಯೇಶ ವಿಘ್ನೇಶ್ವರ ಎಲ್ಲ ಇಡೀ ಜಗತ್ತಿನ ಸೃಷ್ಟಿ ಸಂಹಾರಗಳು ಯಾರಿಂದ ನಡೀತಾ ಇದೆ, ಯಾರು ಈ ಜಗತ್ತಿನ ಎಲ್ಲವನ್ನ ತಿಳಿದಿರ್ತಕ್ಕಂಥ ಎಲ್ಲವನ್ನು ಜಗತ್ತಿನಲ್ಲಿ ಪ್ರತಿಯೊಂದನ್ನು